ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ನಿರೀಕ್ಷಿಸಿದ ಹಾಗೆ ಅಮೆರಿಕದ ಬೇಸ್ ಮೇಲೆ ದಾಳಿ ಮಾಡಿದೆ. ಇರಾನ್ನ ವಿದೇಶಾಂಗ ಸಚಿವ ರಷ್ಯಾ ಭೇಟಿಗೆ ಹೋದ ಬೆನ್ನಲ್ಲೇ ಇರಾನ್ ಮಧ್ಯಪ್ರಾಚ್ಯದಲ್ಲಿನ ಅಮೆರಿಕದ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಮಿಸೈಲ್ ದಾಳಿಯನ್ನು ಮಾಡಿದೆ. ಅಷ್ಟೇ ಅಲ್ಲ, ಅಮೆರಿಕ ಇರಾನಿನ ಮೇಲೆ ಕೆಡವಿದ ಬಾಂಬುಗಳ ಲೆಕ್ಕಕ್ಕೆ ನಮ್ಮ ಈ ದಾಳಿ ಸರಿಸಮನ ಆಗಿದೆ ಅಂತ ಹೇಳೋ ಮೂಲಕ ಇನ್ನು ನೀವು ದಾಳಿ ಮಾಡಬೇಡಿ, ನಾವು ದಾಳಿ ಮಾಡುವುದಿಲ್ಲ ಅನ್ನೋ ಥರದ ಸಂದೇಶವೊಂದನ್ನು ಅಮೆರಿಕಾಗೆ ಕೊಡೋ ಪ್ರಯತ್ನವನ್ನು ಇರಾನ್ ಮಾಡಿದೆ. ಮತ್ತೊಂದು ಕಡೆ ಈ ಸಂಘರ್ಷ ನಿಲ್ಲಲಿದೆ, ಇಸ್ರೇಲ್ ಹಾಗೂ ಇರಾನ್ನ ನಡುವೆ ಕದನ ವಿರಾಮ ಉಂಟಾಗುತ್ತೆ ಅನ್ನೋ ಮಾತುಗಳನ್ನು ಶಾಂತಿದೂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹಾಗೆ ಇಸ್ರೇಲ್ ದಾಳಿಯನ್ನು ನಿಲ್ಲಿಸೋವರೆಗೆ ಅಂಥದ್ದೇನೂ ನಡೆಯೋದಿಲ್ಲ, ಯಾವ ಕದನ ವಿರಾಮವೂ ಇಲ್ಲ ಅಂತ ಇರಾನ್ ಸ್ಪಷ್ಟಪಡಿಸಿದೆ. ಹಾಗಾದರೆ ಇರಾನ್ ದಾಳಿ ಮಾಡಿದ್ದೆಲ್ಲಿ? ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ನೆಲೆಗಳೆಲ್ಲಿವೆ? ಇರಾನ್ ಈ ಸಂಘರ್ಷದಲ್ಲಿ ಅಮೆರಿಕ ಪೂರ್ಣ ಪ್ರಮಾಣದಲ್ಲಿ ಇಳಿಯೋದು ಬೇಡ ಅಂತ ಯಾಕೆ ಬಯಸ್ತಾ ಇದೆ? ಈಗ ಇರಾನಿನ ದಾಳಿಯ ಕಾರಣಕ್ಕಾಗಿರೋದೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರು ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು 3 ದಿನಗಳ ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕೆಮರಾ, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೂನ್ 27ಕ್ಕೆ ಆರಂಭಗೊಳ್ಳುವ ಈ ತರಬೇತಿ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972 37 9459 9972 37 9459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ಈಗ ಅಮೆರಿಕ ಮತ್ತು ರಷ್ಯಾಗಳನ್ನು ಕೂಡ ಅದರಲ್ಲಿ ಎಳೆತರ್ತಾ ಇದೆ. ಮೊನ್ನೆ ಅಮೆರಿಕ ಇರಾನಿನ ನೆತಾನ್ಸ್, ಇಸ್ಫಹಾನ್ ಹಾಗೂ ಫೋರ್ಡೋಗಳ ಮೇಲೆ ದಾಳಿ ಮಾಡಿದ ನಂತರ ಇರಾನ್ ಅದಕ್ಕೆ ಪ್ರತೀಕಾರ ಹೇಳುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಅದರಂತೆ ಇರಾನಿನ ಮಿಸೈಲುಗಳು ಕತಾರ್ ಹಾಗೂ ಇರಾಕ್ಗಳಲ್ಲಿನ ಕೆಲ ಅಮೆರಿಕದ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿವೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ತನ್ನ ಸೆಂಟ್ರಲ್ ಕಮಾಂಡನ್ನು ಇರಿಸಿದೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕೂಡ ಸೆಂಟ್ರಲ್ ಕಮಾಂಡ್ ಅಡಿಯಲ್ಲಿ ಬರುವ ಪ್ರದೇಶ. ಕಜಕಿಸ್ತಾನ್, ತಜಿಕಿಸ್ತಾನ್, ಆಫ್ಘಾನಿಸ್ತಾನ್, ಪಾಕಿಸ್ತಾನಗಳಿಂದ ಹಿಡಿದು ಅರಬ್ ನೆಲದ ಇಸ್ರೇಲಿನವರೆಗೆ ಇದೆಲ್ಲ ಕೂಡ ಸೆಂಟ್ರಲ್ ಕಮಾಂಡ್ನ ನಿಗಾವಣೆಗೆ ಒಳಪಡುವ ಪ್ರದೇಶ. ಅಲ್ಲಿ ಸುಮಾರು 43,000 ಅಮೆರಿಕದ ಯೋಧರಿದ್ದಾರೆ. ಹಾಗೆ ಅಮೆರಿಕದ ಸುಮಾರು 19 ವಿವಿಧ ನೆಲೆಗಳು ಕೂಡ ಇಲ್ಲಿವೆ. ಆ ಪೈಕಿ ಸುಮಾರು 8 ಶಾಶ್ವತ ಸೇನಾ ನೆಲೆಗಳನ್ನು ಅಮೆರಿಕ ಇಲ್ಲಿ ಮಾಡಿಕೊಂಡಿದೆ. ಆ ಪೈಕಿ ಬಹರೇನ್ನಲ್ಲಿ US-ನ 5th ಫ್ಲೀಟ್ ಇದೆ, ಅಲ್ಲಿ ನೌಕಾಪಡೆ ಇರುತ್ತೆ. ಕತಾರಲ್ಲಿ ಅಲ್ ಉದೈದ್ ಏರ್ ಬೇಸ್ ಇದೆ. ಇದು ಈ ಭಾಗದಲ್ಲಿನ ಅಮೆರಿಕದ ಅತಿ ದೊಡ್ಡ ವಾಯುನೆಲೆಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುತ್ತೆ. ಅಲ್ಲೇ ಸುಮಾರು 10,000 ಯೋಧರಿದ್ದಾರೆ, 100 ಯುದ್ಧ ವಿಮಾನಗಳಲ್ಲಿವೆ ಅಂತ ಹೇಳಲಾಗುತ್ತೆ. ಇನ್ನು ಕುವೈತಲ್ಲಿ ಕ್ಯಾಂಪ್ ಅರಿಫ್ಜಾನ್ ಮತ್ತು ಅಲಿ ಅಲ್ ಸಲೇಮ್ ಏರ್ ಬೇಸ್ಗಳಿವೆ. ಸೌದಿ ಅರೇಬಿಯಾದಲ್ಲಿ ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ ಕೂಡ ಅಮೆರಿಕದ ಹಿಡಿತದಲ್ಲಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಲ್ ದಾಫ್ರಾ ಏರ್ ಬೇಸು, ಜೊತೆಗೆ ಇರಾಕ್ ಅಲ್ಲಿ ಐನ್ ಅಲ್ ಅಸದ್ ಏರ್ ಬೇಸು, ಜೋರ್ಡಾನ್ನಲ್ಲಿ ಮುವಾಫಕ್ ಸಲ್ತಿ ಏರ್ ಬೇಸ್, ಈಜಿಪ್ಟ್ನ ಕೈರೋ ವೆಸ್ಟ್ ಏರ್ ಬೇಸ್ ಕೂಡ ಅಮೆರಿಕದ ಕೈಯಲ್ಲೇ ಇದೆ. ಹಾಗೆ ಆಫ್ಘಾನಿಸ್ತಾನದಲ್ಲಿ ಅಮೆರಿಕ ನಿರ್ಮಾಣ ಮಾಡಿಕೊಂಡಿದ್ದ ಬಗ್ರಾಮ್ ಏರ್ ಬೇಸ್ ಅನ್ನು ಕೂಡ ಈಗ ಆಫ್ಘಾನಿಸ್ತಾನ ಅಮೆರಿಕದ ಬಳಕೆಗೆ ಬಿಟ್ಟುಕೊಟ್ಟಿದೆ. ಇದರ ಜೊತೆ ಪಾಕಿಸ್ತಾನದಂಥ ದೇಶಗಳು ಅಮೆರಿಕ ಬಯಸಿದರೆ ಏನನ್ನು ಬೇಕಾದರೂ ಬಿಟ್ಟುಕೊಡೋದಕ್ಕೆ ಸಿದ್ಧ ಇವೆ. ಹೀಗಾಗಿ ಇಲ್ಲಿ ಅಮೆರಿಕದ ಸೇನಾಪಡೆಗಳು, ವಾಯುಪಡೆಗಳು ಕೆಲಸ ಮಾಡೋದಕ್ಕೆ ಯಾವ ಸಮಸ್ಯೆನೂ ಆಗೋದಿಲ್ಲ. ಇನ್ನು ಈ ಭಾಗದ ಸಮುದ್ರದಲ್ಲಿ ಅಂದರೆ ಮೆಡಿಟರೇನಿಯನ್ ಸಮುದ್ರದಲ್ಲಿ, ಕೆಂಪು ಸಮುದ್ರದಲ್ಲಿ ಮತ್ತು ಹಿಂದೂ ಮಹಾಸಾಗರದಲ್ಲಿ ಕೂಡ ಅಮೆರಿಕದ ನ್ಯಾವಲ್ ಫ್ಲೀಟ್ಗಳಿರುತ್ತವೆ, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿರುತ್ತವೆ. ಹಾಗೆ ಡಿಯಾಗೋ ಗಾರ್ಸಿಯಾದಲ್ಲಿ ಅಮೆರಿಕದ ಏರ್ ಬೇಸ್ ಇದೆ, ಅಲ್ಲಿ B-2 ಬಾಂಬರ್ಗಳನ್ನು ಇಡಲಾಗಿದೆ. ಜೊತೆಗೆ ಒಂದಷ್ಟು ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಕೂಡ ಅಮೆರಿಕ ಈ ಡಿಯಾಗೋ ಗಾರ್ಸಿಯಾದಲ್ಲಿಟ್ಟಿದೆ ಅಂತ ಹೇಳ್ತಾರೆ. ಹೀಗಾಗಿ ಅಮೆರಿಕ ಬಯಸಿದ್ರೆ ಇಲ್ಲಿನ ಯಾವ ಪ್ರದೇಶದ ಮೇಲೆ ಬೇಕಾದರೂ ದಾಳಿ ಮಾಡುವ ಶಕ್ತಿಯನ್ನು ಇಟ್ಟುಕೊಂಡಿದೆ. ಇನ್ನು ಅರಬ್ ನೆಲದಲ್ಲಿ ಅಮೆರಿಕದ ಬೇಸ್ಗಳಿವೆಯಲ್ಲ, ಆ ಪೈಕಿ ಇರಾನ್ ತನಗೆ ಹತ್ತಿರ ಇರುವ ಕತಾರಿನ ಅಲ್ ಉದೈದ್ ಏರ್ ಬೇಸ್ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಿದೆ. ಗೆಳೆಯರೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕತಾರ್, ಇದರ ಪಕ್ಕದಲ್ಲೇ ಇರುವುದು ಇರಾನ್. ಇವೆರಡರ ಮಧ್ಯೆ ಇಲ್ಲಿ ಪರ್ಷಿಯನ್ ಗಲ್ಫ್ ಕಾಣಸಿಗುತ್ತೆ. ಈ ಪರ್ಷಿಯನ್ ಗಲ್ಫ್
ಕೆಲ ಕಡೆಗಳಲ್ಲಿ 55 ಕಿಲೋಮೀಟರ್ಗಳಷ್ಟು ಅಗಲ ಇದ್ರೆ ಮತ್ತೆ ಕೆಲ ಕಡೆಗಳಲ್ಲಿ 340 ಕಿಲೋಮೀಟರ್ ಅಗಲ ಇದೆ. ಹೀಗಾಗಿ ಈ ಬೇಸ್ಗಳನ್ನು ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಇರಾನ್ ಹೆಚ್ಚು ಕಷ್ಟಪಡಬೇಕಾದ ಅಗತ್ಯ ಇಲ್ಲ. ಇನ್ನು ಇರಾನ್ನ ಬತ್ತಳಿಕೆಯಲ್ಲಿ ಸಾಕಷ್ಟು ಶಾರ್ಟ್ ರೇಂಜ್ ಮಿಸೈಲ್ಗಳಿವೆ. ಸೊ ಈ ದೂರವನ್ನ ಟಾರ್ಗೆಟ್ ಮಾಡ್ಕೊಳ್ಳೋದು ಅವರಿಗೆ ಕಷ್ಟ ಏನಾಗೋದಿಲ್ಲ. ಇನ್ನು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುವ ಮೊದಲು ಇಲ್ಲಿ ತನ್ನ ಒಂದಷ್ಟು ಯುದ್ಧ ನೌಕೆಗಳು ಹಾಗೂ ಏರ್ ಬೇಸ್ಗಳಲ್ಲಿನ ಯುದ್ಧ ವಿಮಾನಗಳನ್ನು ಬೇರೆ ಕಡೆಗೆ ಸ್ಥಳಾಂತರಿಸಿದೆ ಅನ್ನೋ ಸುದ್ದಿಗಳು ಬಂದವಲ್ಲ. ಆ ಸಂದರ್ಭದಲ್ಲಿ ಅವರು ಮೊದಲು ಸ್ಥಳಾಂತರಿಸಿದ್ದು ಕತಾರ್ನಲ್ಲಿದ್ದ ಯುದ್ಧ ವಿಮಾನಗಳನ್ನು. ಇನ್ನು ಈ ಕತಾರ್ನ ಅಲ್ ಉದೈದ್ ಏರ್ ಬೇಸ್ ಮೇಲೆ ಇರಾನ್ ಮಿಸೈಲ್ ದಾಳಿ ಮಾಡಿದೆ. ಆದರೆ ಆ ಎಲ್ಲ ಕ್ಷಿಪಣಿಗಳನ್ನು ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ ನಾಶ ಮಾಡ್ತು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅಲ್ಲಿ ದೊಡ್ಡ ಮಟ್ಟದ ಸಾವು ನೋವುಗಳು ವರದಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ. ಗೆಳೆಯರೆ, ಈ ದಾಳಿಯ ನಂತರ ಅಲ್ಲಿ 2 ದೊಡ್ಡ ಬೆಳವಣಿಗೆಗಳು ನಡೆದಿವೆ. ಒಂದು, ದಾಳಿ ಮಾಡುವ ಮೊದಲು ನಮಗೆ ತಿಳಿಸಿದ್ದಕ್ಕೆ ಇರಾನಿಗೆ ಧನ್ಯವಾದಗಳು ಅಂತ ಟ್ರಂಪ್ ಹೇಳಿದ್ದಾರೆ. ಮತ್ತು ಇರಾನ್ ಹಾಗೂ ಇಸ್ರೇಲ್ 2 ಕದನ ವಿರಾಮಕ್ಕಾಗಿ ನಮ್ಮ ಬಳಿಗೆ ಏಕಕಾಲಕ್ಕೆ ಬಂದಿವೆ. ಹೀಗಾಗಿ ಈ ಸಂಘರ್ಷವನ್ನು ಇಲ್ಲಿಗೆ ನಿಲ್ಲಿಸಲಾಗುತ್ತೆ, ಮಧ್ಯಪ್ರಾಚ್ಯ ಇನ್ನು ಮುಂದೆ ಶಾಂತವಾಗಿರುತ್ತೆ ಅನ್ನೋ ಅರ್ಥದಲ್ಲಿ ಕೂಡ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ಟ್ರೂತ್ ಅಲ್ಲಿ ಹೇಳ್ಕೊಂಡಿದ್ದಾರೆ. ಈ ಟ್ರಂಪು ಕೂಡ ಹೆಂಗೆ ಅಂದರೆ ಸೋಷಿಯಲ್ ಮೀಡಿಯಾಗೆ ಟ್ರೂತ್ ಅಂತ ಹೆಸರಿಟ್ಟಿದ್ದಾರೆ. ಆದರೆ ಅದರಲ್ಲಿ ಅವರೇ ನಿಜ ಹೇಳೋದು ಕಡಿಮೆ. ಈಗ ಟ್ರಂಪ್ ಈ ಸಂಘರ್ಷ ನಿಲ್ಲುತ್ತೆ ಅಂತ ಹೇಳ್ತಾ ಇದ್ರೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಇಂಥ ಯಾವ ಕದನ ವಿರಾಮವು 2 ದೇಶಗಳ ನಡುವೆ ಆಗಿಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇಸ್ರೇಲ್ ತನ್ನ ಅಗ್ರೆಷನ್ ಅನ್ನು ಕಡಿಮೆ ಮಾಡಿಕೊಳ್ಳುವವರೆಗೆ ಕದನ ವಿರಾಮ ಅಲ್ಲಿ ಸಾಧ್ಯವಾಗೋದಿಲ್ಲ ಅಂತ ಕೂಡ ಇರಾನ್ ಹೇಳಿದೆ. ಇನ್ನು ಇಸ್ರೇಲ್ ಕೂಡ ಸೋಮವಾರ ರಾತ್ರಿಯೂ ತನ್ನ ನೆಲದ ಮೇಲೆ ಇರಾನಿನ ಮಿಸೈಲುಗಳು ಹಿಂಡು ಹಿಂಡಾಗಿ ದಾಳಿ ಮಾಡಿವೆ ಅಂತ ಹೇಳಿಕೊಂಡಿದೆ. ಗೆಳೆಯರೆ, ಇಲ್ಲಿ ಇಸ್ರೇಲ್ಗೆ ಏನು ಬೇಕಿದೆ ಅನ್ನೋದು ಗೊತ್ತಿರೋ ವಿಷಯನೇ. ಅವರು ಇರಾನಿನ ರೆಜಿಮ್ ಚೇಂಜ್ ಅನ್ನು ಬಯಸ್ತಾ ಇದ್ದಾರೆ. ಇನ್ನು ಇರಾನ್ಗೆ ಈ ಸಂಘರ್ಷ ಬೇಕಾಗಿಲ್ಲ. ದೀರ್ಘಕಾಲದ ಯುದ್ಧಕ್ಕೆ, ಅದರಲ್ಲೂ ಅಮೆರಿಕಾದ ಜೊತೆಗಿನ ಯುದ್ಧಕ್ಕೆ ಇರಾನ್ ಸಿದ್ಧ ಇಲ್ಲ. ಇಲ್ಲಿ ಅಮೆರಿಕ ಯುದ್ಧಕ್ಕೆ ನಿಂತರೆ ಏನಾಗುತ್ತೆ ಅನ್ನೋದು ಅವರಿಗೆ ಗೊತ್ತಿದೆ. ಅಕ್ಕಪಕ್ಕದ ದೇಶಗಳಲ್ಲಿ ಅಮೆರಿಕಾದ ಕಾರಣಕ್ಕೆ ಏನೆಲ್ಲ ಆಗಿದೆ ಅನ್ನೋದನ್ನ ಅವರು ನೋಡಿದ್ದಾರೆ ಕೂಡ. ಇನ್ನು ಇಲ್ಲಿ ಯುದ್ಧವನ್ನು ಮುಂದುವರಿಸಿದ್ರು ಅಥವಾ ಸಂಪೂರ್ಣವಾಗಿ ಶರಣಾಗಿ ಯುದ್ಧ ನಿಲ್ಲಿಸಿದ್ರು ಅದರ ಪರಿಣಾಮ ಒಂದೇ ಥರ ಇರುತ್ತೆ, ಅದು ಆಡಳಿತ ಬದಲಾವಣೆ. ಯುದ್ಧ ಮುಂದುವರೆದ್ರೆ ಸಾವು ನೋವು ಉಂಟಾಗಿ ಕಡೆಗಲ್ಲಿ ಅಮೆರಿಕ ರೆಜಿಮ್ ಚೇಂಜ್ ಮಾಡಿಸುತ್ತೆ. ಹಾಗಲ್ಲದೆ ಶರಣಾದರೆ ಆಂತರಿಕವಾಗಿ ಸಂಘರ್ಷಗಳು ಹೆಚ್ಚಾಗುತ್ತವೆ, ಜನ ಆಡಳಿತದ ಮೇಲೆ ವಿಶ್ವಾಸವನ್ನು ಕಳ್ಕೊತಾರೆ. ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಇರಾನ್ ತನ್ನ ಪ್ರಾಕ್ಸಿಗಳ ವಿಶ್ವಾಸವನ್ನು ಕೂಡ ಕಳ್ಕೊಳ್ಳುತ್ತೆ. ಇರಾನ್ನಲ್ಲಿ ಮಾಡ್ತಾ ಇರೋದು ಒಂಥರ ಹುಲಿ ಸವಾರಿ. ಹುಲಿ ಮೇಲೆ ಕೂತವನು ಬಲಹೀನ ಅಂತ ಗೊತ್ತಾದರೆ ಅವನು ಹುಲಿಯ ಬೆನ್ನಿಂದ ಕೆಳಗಿಳಿದ್ರೆ ಪ್ರಾಕ್ಸಿ ಅನ್ನೋ ಹುಲಿ ಇರಾನ್ನನ್ನೇ ತಿಂದು ಹಾಕತ್ತೆ. ಹೀಗಾಗಿ ಅಲ್ಲಿ ಯುದ್ಧವೂ ಇಲ್ಲದ, ಸೋಲನ್ನೂ ತೋರಿಸಿಕೊಳ್ಳದ ಸಂಧಾನವೊಂದು ಇರಾನಿಗೆ ಬೇಕಾಗಿದೆ. ಹೀಗಾಗಿ ಇರಾನ್ ಅಮೆರಿಕ ತನ್ನ ಮೇಲೆ ಮಾಡಿದ ದಾಳಿಗೆ ಪ್ರತೀಕಾರವನ್ನು ಹೇಳುವುದಕ್ಕೆ ಕತಾರಲ್ಲಿನ ಅಲ್ ಉದೈದ್ ಏರ್ ಬೇಸ್ ಅನ್ನೇ ಆಯ್ಕೆ ಮಾಡಿಕೊಳ್ತು. ಅಲ್ಲಿ ಅಮೆರಿಕದ ಯುದ್ಧ ವಿಮಾನಗಳಿಲ್ಲ. ಇನ್ನು ಆ ಏರ್ ಬೇಸ್ ಜನವಸತಿಗಳಿಂದ ತುಂಬಾ ದೂರ ಇದೆ. ಹಾಗೆ ದಾಳಿಗೆ ಮೊದಲು ನಾವು ದಾಳಿ ಮಾಡ್ತಾ ಇದ್ದೀವಿ, ನಿಮ್ಮ ಏರ್ ಡಿಫೆನ್ಸನ್ನು ರೆಡಿಯಾಗಿ ಇಟ್ಕೊಂಡು ನಮ್ಮ ಮಿಸೈಲನ್ನು ಹೊಡೆದು ಹಾಕಿ ಅಂತ ಹೇಳಿನೇ ಇರಾನ್ನ ದಾಳಿಯನ್ನು ಮಾಡಿದೆ. ಇದನ್ನೇ ಟ್ರಂಪ್ ಕೂಡ ಹೇಳಿದ್ದಾರೆ. ಇದೆಲ್ಲವನ್ನ ಗಮನಿಸಿದರೆ ಜಸ್ಟ್ ಒಂದು ಪ್ರತಿರೋಧವನ್ನು ತೋರಿಸುವ ಪ್ರಯತ್ನವನ್ನ ಮಾತ್ರ ಇರಾನ್ ಇಲ್ಲಿ ಮಾಡಿದಂತೆ ಕಾಣ್ತಾ ಇದೆ. ಇಲ್ಲಿ ಸಂಘರ್ಷ ಮುಂದುವರಿಯೋದು ಅದು ಕೂಡ ಅಮೆರಿಕದ ಜೊತೆಗೆ ಇರಾನ್ಗೆ ಬೇಕಾಗಿಲ್ಲ. ಇನ್ನು ಕತಾರ್ ಮತ್ತು ಇರಾನಿನ ಸಂಬಂಧಗಳು ತುಂಬಾ ಚೆನ್ನಾಗಿವೆ. 2 ದೇಶಗಳ ನಡುವೆ ವ್ಯಾಪಾರ ಸಂಬಂಧಗಳಿವೆ. ಕತಾರ್ ಅನ್ನೋದು ಇಡೀ ಮಧ್ಯಪ್ರಾಚ್ಯದಲ್ಲೊಂದು ಸಾಫ್ಟ್ ಪವರ್ ತರ ಎಮರ್ಜ್ ಆಗ್ತಾ ಇದೆ. ಇಲ್ಲಿನ ಉಗ್ರ ಸಂಘಟನೆಗಳು, ಬಂಡುಕೋರರು, ಅಮೆರಿಕದ ವಿರೋಧ ಕಟ್ಟಿಕೊಂಡಿರೋ ದೇಶಗಳು ಎಲ್ಲರಿಗೂ ಕೂಡ ಕತಾರ್ ಆಶ್ರಯವನ್ನು ಕೊಡುತ್ತೆ. ಎಲ್ಲರನ್ನೂ ಅಮೆರಿಕ ಜೊತೆ ಮಾತುಕತೆಗೆ ಕೂಡಿಸುತ್ತೆ. ಹಮಾಸ್ ಇಂದ ಹಿಡಿದು ಅಲ್ ಖೈದಾ ಅವರೆಗೆ ಕತಾರ್ನ ಸಂಪರ್ಕದಲ್ಲಿ ಇಲ್ಲದವರು ಅಂತ ಯಾರೂ ಇಲ್ಲ. ಇರಾನ್ನ ಎಲ್ಲ ಪ್ರಾಕ್ಸಿಗಳಿಗೂ ಕತಾರ್ ಅಗತ್ಯ ಸಂದರ್ಭಗಳಲ್ಲಿ ಸಹಾಯವನ್ನು ಮಾಡಿದೆ. ಹೀಗಾಗಿ ಕತಾರ್ನಲ್ಲಿನ ಅಮೆರಿಕದ ಏರ್ ಬೇಸ್ ಮೇಲೆ ದಾಳಿ ಮಾಡಿದ್ರೆ ತೀರಾ ಕತಾರ್ ಇರಾನ್ ಮೇಲೆ ಸಿಟ್ಟು ಕೂಡ ಮಾಡ್ಕೊಳ್ಳೋದಿಲ್ಲ. ನಮ್ಮ ಸಾರ್ವಭೌಮತ್ವದ ಮೇಲೆ ಇರಾನ್ ದಾಳಿ ಮಾಡ್ತು ಅಂತ ಭಾವಿಸೋದು ಇಲ್ಲ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಎಲ್ಲ ನಡೆದು ಹೋಗುತ್ತೆ ಅನ್ನೋ ಕಾರಣಕ್ಕೆ ಅಲ್ ಉದೈದ್ ಏರ್ ಬೇಸ್ ಕಡೆಗೆ ಇರಾನ್ 1-2 ಶಾರ್ಟ್ ರೇಂಜ್ ಮಿಸೈಲ್ಗಳನ್ನ ಹಾರಿಸಿದೆ. ಇಂಥ ಮಿಸೈಲ್ಗಳು ಬರ್ತಾ ಇವೆ ಅನ್ನೋದನ್ನ ಮೊದಲೇ ತಿಳಿಸಿ ಆ ನಂತರ ಫೈರ್ ಮಾಡಿದೆ. ಅಲ್ಲಿ ಅಮೆರಿಕದ ಏರ್ ಡಿಫೆನ್ಸ್ ಆ ಮಿಸೈಲ್ಗಳನ್ನ ಹೊಡೆದು ಕೆಡವಿದೆ. ಅದರ ಬೆನ್ನಲ್ಲೇ ಕದನ ವಿರಾಮಕ್ಕೆ 2 ದೇಶಗಳು ನಮ್ಮ ಬಳಿ ಬಂದಿವೆ ಅಂತ ಟ್ರಂಪ್ ಹೇಳಿದ್ದಾರೆ. ನಿಜ, ಇರಾನ್ ಕದನ ವಿರಾಮಕ್ಕೆ ಸಿದ್ಧ ಇದೆ. ಆದ್ರೆ ಇಸ್ರೇಲ್ ಕೂಡ ಅದಕ್ಕೆ ಸಿದ್ಧ ಆಗಿದೆಯಾ? ಹೌದು ಅನ್ನೋದಾದ್ರೆ
ಇರಾನ್ ಅಮೆರಿಕಾದ ಅಣು ಒಪ್ಪಂದಕ್ಕೆ ಸಹಿ ಹಾಕತ್ತಾ? ಅವರ ಅಣು ಸಂಸ್ಕರಣೆಯನ್ನ, ಅಣ್ವಸ್ತ್ರಗಳ ತಯಾರಿಯನ್ನ ಕೈ ಬಿಡ್ತಾರ? ಇಲ್ಲಿ ಇರಾನಿನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ರಷ್ಯಾಗೆ ಹೋದ ಸಂದರ್ಭದಲ್ಲೇ ಈ ಕದನ ವಿರಾಮದ ಮಾತುಗಳನ್ನು ಟ್ರಂಪ್ ಆಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಪುತಿನ್ ಮಧ್ಯಸ್ಥಿಕೆ ಏನಾದರೂ ವರ್ಕೌಟ್ ಆಯ್ತಾ ಗೊತ್ತಿಲ್ಲ. ಅದೇನೇ ಇದ್ರೂ ಈ ಯುದ್ಧ ಬೇಗ ನಿಲ್ಲಬೇಕು ಅಷ್ಟೇ. ಇದು ಗೆಳೆಯರೆ ಇರಾನಿನ ಅಮೆರಿಕ ಏರ್ಬೇಸ್ ದಾಳಿ ಮತ್ತು ಕದನ ವಿರಾಮದ ಕುರಿತಾದ ಮಾತುಕತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.